ನಮಸ್ಕಾರ ವೀಕ್ಷಕರೇ, ಸುದೀಕ್ಷಾ ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಮಖಂಡಿ ತಾಲೂಕು ಹನಗಂಡಿ ವಲಯದ ಯರಗಟ್ಟಿ ಕಾರ್ಯಕ್ಷೇತ್ರದ ವತಿಯಿಂದ ಇಂದು ರಬಕವಿಯ ಲಿಟಲ್ ಹಾರ್ಟ್ಸ್ ಹೈಸ್ಕೂಲ್ನಲ್ಲಿ ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವು ಪರಮಪೂಜ್ಯ ಖಾವಂದರು ಹಾಗೂ ಅಮ್ಮನವರ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಯಿತು. ಗೌರವಾನ್ವಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಂದೇಶವನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಡಾ ಅನಂತಮತಿ ಮೇಡಂ ಅವರು ಮಾದಕ ವ್ಯಸನದಿಂದ ಉಂಟಾಗುವ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿ ನೀಡಿದರು. ಇದೇ ವೇಳೆ ಹೈಸ್ಕೂಲ್ ಅಧ್ಯಕ್ಷ ನಾರಾಯಣ ಕಾರಜೋಳ ಅವರು ಯುವಜನರು ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಜೀವನ ರೂಪಿಸಿಕೊಳ್ಳುವಂತೆ ಕರೆ ನೀಡಿದರು. ಮೇಲ್ವಿಚಾರಕರಾದ ಅರುಣಶಂಕರ್ ಮುಕ್ಕಣ್ಣವರ್, ಸೇವಾ ಪ್ರತಿನಿಧಿಗಳು, ಶಾಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿಮಗೇನು ಇಂಟ್ರೆಸ್ಟ್ ಇತ್ತಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಸೊ ನಿಮ್ಮ ಸ್ಟಡಿ ಜೊತೆ ಕರಿಕ್ಯುಲಮ್ ಆಕ್ಟಿವಿಟೀಸ್ ಇದ್ರೆ ನಿಮಗೆ ಯಾವ ಈ ದುಶ್ಚಟ ಮಾಡ್ಲಿಕ್ಕೆ ಹೋಗಕ್ಕೆ ಮನಸ್ಸು ಮಾಡಂಗಿಲ್ಲ. ನಮ್ಮ ಲೈಫ್ನಾಗ ನಮ್ದು ಯಾವತ್ತು ಮೈಂಡ್ ಸ್ಪೋರ್ಟ್ ಮೈಂಡ್ ಇರಬೇಕು. ಸೋಲು ಗೆಲುವು ಏನಾಗಿರ್ತೈತಿ ನಾವು ಸ್ಪೋರ್ಟ್ನಲ್ಲಿ ಕಲಿತೀವಿ. ಸೊ ಅದು ನಾವು ಯಾವಾಗಾಗಿ ಪಾಸಿಟಿವ್ ಆಗಿ ನೋಡೋದು, ಆ ದೃಷ್ಟಿಯಿಂದ ನಾವು ಲೈಫಿಗೆ ನೋಡೋದು, ನಾವೇನು ಕಲ್ಕೋತೀವೋ ನಾವು ಪಾಸಿಟಿವ್ ಆಗಿ ಕಲ್ಕೋತೀವಿ. ಸೊ ಇದು ಒಂದು ಗುಡ್ ಹ್ಯಾಬಿಟ್. ನೀವೇನು ಮಾಡಬೇಕು, ನಿಮ್ಗೆ ಯಾವುದಾದ್ರೂ ಒಳ್ಳೆ ಒಂದು ಸ್ಪೋರ್ಟ್ಸ್ ಆಗಲಿ ನೀವೇನು ಮಾಡಬೇಕು ಅದು ಅಂಟ್ಕೋಬೇಕು. ಓಕೆ, ಸೊ ಮತ್ತೇನು ಬ್ಯಾಡ್ ಹ್ಯಾಬಿಟ್ ಸರ್?